ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಅತ್ಯಂತ ಸರಳ ವಿಧಾನದಾಗ ನೀವು ಮೊದಲ ಬಾರಿಗೆ ಮಾಡತ್ತಿದ್ರೂ ಹಬ್ಬಕ್ಕೆ ಬಹಳ ವಿಶೇಷವಾಗಿ ಯಾವ ರೀತಿ ಹೋಳಿಗೆಯನ್ನು ಮಾಡಬೇಕು ಅಂಥೇಳಿ ಇವತ್ತಿನ ವಿಡಿಯೋದಾಗ ವಿತ್ ಟಿಪ್ಸ್ ನಿಮಗೆ ಅತಿ ಸುಲಭವಾಗಿ ನಾವು ತೋರಿಸ್ಕೊಡ್ತೀವಿ ರೀ. ನೀವೇನ್ರಿ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ತಪ್ಪಲಾರ್ದ ಈ ಒಂದು ವಿಡಿಯೋ ನೋಡಿ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ನೋಡಿ. ನಾವು ಇಲ್ಲಿ ಕಡಲೆಬೇಳೆಯಿಂದ ನಿಮಗೆ ಮಾಡಿ ತೋರ್ಸಕತ್ತೀವಿ. ನೀವು ತೊಗರಿಬೇಳೆಯಿಂದ ಆಲ್ಮೋಸ್ಟ್ ಮಾಡ್ತಿರ್ತೀರಿ. ಕಡಲೆಬೇಳೆಯಿಂದ ಉತ್ತರ ಕರ್ನಾಟಕದ ಕಡೆ ಮತ್ತು ಮಹಾರಾಷ್ಟ್ರದ ಕಡೆ ಬಹಳ ವಿಶೇಷವಾಗಿ ಹೋಳಿಗೆಯನ್ನು ಮಾಡ್ತಾರೆ. ನಾವು ನಿಮ್ಗೆ ಹಂಗೆ ತೋರಿಸ್ಕೊಡ್ತೀವಿ ನೋಡಿ. 1.5 ಕಪ್ಪಷ್ಟು ಕಡಲೆಬೇಳೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಎಲ್ಲ ಕಡಲೆಬೇಳೆಗಳನ್ನ ನೀವು ಮೊದಲಿಗೆ 1 ರಿಂದ 2 ಸಲ ತೊಳ್ಕೊಂಡು ಬರ್ರಿ. ಈ ಕಡೆ ನೀರನ್ನು ಕಾಯಕ್ಕಿಟ್ಟಿರ್ತೀವಿ ಅಂತಂದರೆ ಈಸಿ ಆಗ್ತೈತೆ ಸ್ವಲ್ಪ ಕೆಲಸ. ಹಂಗೂ ನೀರು ಹಾಕ್ಬೋದು, ನಡಿತೈತೆ ರೀ. ಆಮೇಲೆ ತೊಳೆದಿರುವಂತಹ ಕಡಲೆಬೇಳೆಗೆ ನಾವು ಒಂದು ಕುಕ್ಕರ್ದಾಗ ಹಾಕಿ ಒಂದು 4 ಕಪ್ ಅಷ್ಟು ನೀರನ್ನು ಸೇರಿಸಿ ಅದಕ್ಕೊಂದಿಟ್ಟು ಅರಿಶಿನ ಪುಡಿಯನ್ನು ನಾವು ಹಾಕಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕೊಂಡು ಜಲ್ದಿ ಕುದಿತಾವೆ, ಬರೋಬ್ಬರಿಯಾಗಿ ಕುದಿತಾವ್ರಿ ಇದ್ರಿ. ಇಷ್ಟನ್ನು ನೀವು ಮಾಡಬೇಕು. ಅದಾದ ನಂತರ ಇದನ್ನು ಕ್ಲೋಸ್ ಮಾಡಿ ಸೀಟಿ ಹೊಡ್ಯಾಕ ನೀವು ಬಿಟ್ಟು ಬಿಡ್ಬೇಕು ರೀ. ಬರೋಬ್ಬರಿಯಾಗಿ 3 ರಿಂದ 4 ಸೀಟಿ ಹೊಡಿಸ್ರಿ, ಮಸ್ತಾಗಿ ಬೇಳೆ ಕುದಿತಾವೆ. ಈ ಕಡೆ ನೀವು ಒಂದು ಬುಟ್ಟಿ ಒಳಗೆ ಒಂದು ಪರಾತ್ನಾಗ 1.5 ಕಪ್ಪಷ್ಟು ಏನು ಮಾಡಿರಿ, ಗೋಧಿ ಹಿಟ್ಟನ್ನು ತೊಗೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ರಿ. ಅಕಸ್ಮಾತ್ ಗೋಧಿ ಹಿಟ್ಟು ಜಿಗಿ ಬರಲಿಲ್ಲ ಅಂತಂದ್ರೂ ಅದು ಪದ್ಧತಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಹಾಕಿರ್ತೀವಿ. ಅರಿಶಿನ ಪುಡಿಯನ್ನು ಸ್ವಲ್ಪ ನಾಮಕಾವಸ್ಥೆ ಹಾಕಿ ಅದಾದ ನಂತರ ಏನು ಮಾಡಿರಿ, ಉಪ್ಪನ್ನು ಸೇರಿಸಿ ಒಂದೀಟ ಅಡುಗೆ ಎಣ್ಣೆಯನ್ನು ಹಾಕಿ ಈ ಒಂದು ಹಿಟ್ಟನ್ನು ಮೊದಲಿಗೆ ನೀವು ಚಲೋ ತಂಗಿ ಕಲಸ್ರಿ ತೀತ್ರಿ. ಬರಬ್ಬರಿಯಾಗಿ ಚಂದಂಗೆ ಏನು ಮಾಡಿರಿ, ಈ ಒಂದು ಹಿಟ್ಟನ್ನು ಮಸ್ತಾಗಿ ಕಲಿಸಿದಾದ ನಂತರ ಇದಕ್ಕೆ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕಿ ಆಮೇಲೆ ಈ ಒಂದು ಹಿಟ್ಟನ್ನು ಚಂದಾಗಿ ನೀವು ಕಣಕ ಆಗಿ ತಯಾರು ಮಾಡ್ಕೊಳ್ಬೇಕಾಗೈತ್ರಿ. ಗೊತ್ತಾದ್ರಿ. ಭಾಳ ಅಂತೂ ಹಾಕಕ್ಕೆ ಹೋಗ್ಬೇಡ್ರಿ, ಕಡಿಮೆನೂ ಹಾಕಕ್ಕೆ ಹೋಗ್ಬೇಡ್ರಿ, ಎಷ್ಟು ಬೇಕೋ ನೋಡ್ಕೊಂಡು ಆ ರೀತಿ ಇಷ್ಟನ್ನು ನೀವು ಹಾಕಿ ಒಂದು ಬಟ್ಟೆಯನ್ನು ನೀರಾಗಿ ಎದ್ದು ಹಸಿ ಮಾಡಿ ಅದನ್ನು ಈ ರೀತಿ ಮ್ಯಾಲೆ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ರಿ. ಬರೋಬ್ಬರಿಯಾಗಿ ಹಿಟ್ಟು ತಯಾರಾಗ್ತೈತಿ, ಅಂದರೆ ಕಣಕ ತಯಾರಾಗ್ತೈತೆ ರೀ. ಇನ್ನು ಕುಕ್ಕರ್ದಾಗ ಏನು ಕುದಿಸಕ್ಕೆ ಇಟ್ಟಿದ್ದೀವಿ ನೋಡ್ರಿ ಬೇಳೆ, ಆ ಒಂದು ಕಡಲೆಬೇಳೆ ಬರೋಬ್ಬರಿಯಾಗಿ ಕುದ್ದವು. ಅದರ ಕಟ್ಟನ್ನು ತಕ್ಕೋರಿ, ಅಂದ್ರೆ ನಿಮಗೆ ಕಟ್ಟಿನ ಸಾರನ್ನು ಮಾಡೋಕ್ಕೆ ಬರ್ತೈತಿ. ಕಟ್ಟಿನ ಸಾರು ಮತ್ತು ಈ ಒಂದು ಹೂರ್ಣ ಎಲ್ಲಾದ್ರ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಬೇಕು ಅಂತಂದ್ರೆ ಲಿಂಕು ಡಿಸ್ಕ್ರಿಪ್ಷನಾಗ ಅಥವಾ ಕಮೆಂಟ್ ಬಾಕ್ಸ್ನಾಗ ಇರ್ತೈತಿ, ತಾವು ನೋಡ್ಬೋದು ರೀ. ಈಗ ಬರೋಬ್ಬರಿಯಾಗಿ ಏನು ಮಾಡಿರಿ ಅಂತಂದ್ರೆ ಆ ಒಂದು ಜರಡಿ ಒಳಗೆ ಈ ಒಂದು ಬೇಳೆಯನ್ನು ಅರಿಬೇಕು, ಅಂದ್ರೆ ಹೂರ್ಣ ಮಾಡ್ಕೊಳ್ಬೇಕು ರೀ. ಒಂದು ತಂಬಿಗೆ ತೊಗೊಂಡು ಒತ್ತಿದ್ರು ನಡಿತೈತೆ, ಚಮಚ ಅಷ್ಟೇ ಅಲ್ರಿ, ಅಥವಾ ಪೂರ್ಣ ಬೇಕಾರಿದ್ರೆ ಅದರಲ್ಲೇ ಮಾಡ್ಕೊಂಡು ನಡಿತೈತೆ ರೀ. ಈ ರೀತಿಯಾಗಿ ಆ ಹೂರ್ಣನ ಒಂದು ಕುಕ್ಕರ್ದಾಗ ವಾಪಸ್ ತಕ್ಕೊಂಡು ಅದಕ್ಕೆ ನಾವು 1 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಸೇರ್ಸಾಕತ್ತೀವಿ. ಹಂಗೆ ಏಲಕ್ಕಿ ಪುಡಿಯನ್ನು ಸಹ ಸೇರ್ಸಾಕತ್ತೀವಿ ರೀ. ಅದಾದ ನಂತರ ಬರೋಬ್ಬರಿ ಬರಬೇಕು ಅಂತಂದ್ರೆ 1 ಚಮಚದಷ್ಟು ತುಪ್ಪವನ್ನು ಹಾಕಿರಿ, ಭಾಳ ಚಲೋ ಆಗ್ತೈತಿ ನೋಡಿ. ಈಗ ಆ ಒಂದು ಬೆಲ್ಲದ ಪುಡಿ, ಆಮೇಲೆ ಈ ಹೂರ್ಣ, ಆಮೇಲೆ ಏಲಕ್ಕಿ ಪುಡಿ ಇದೆಲ್ಲನೂ ಮಿಕ್ಸ್ ಆಗುವಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕು ಅಂತಂದ್ರೆ ಇದ್ರೊಳಗೆ ಜಾಜಿಕಾಯಿ ಪುಡಿಯನ್ನು ಸ್ವಲ್ಪ ಹಾಕ್ತಾರೆ ಯಾಕವ್ರು, ಆಮೇಲೆ ಬಡೆ ಸೊಪ್ಪು ಹಾಕ್ತಾರೆ ರೀ. ನಾವು ಇಲ್ಲಿ ನಿಮ್ಗೆ ಅವನ್ನ ಎರಡೂ ಹಾಕೋದು ಇನ್ನೂ ತೋರ್ಸಕತ್ತಿಲ್ಲ. ನೀವು ಒಬ್ಬೊಬ್ರು ಹಾಕಿ ಮಾಡೋರಿದ್ರೆ ಹಾಕಿ ಮಾಡ್ಬೋದು. ಈಗ ಮಸ್ತಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕೆ ಇಡ್ರಿ. ನಿಮಗೆ ಫಸ್ಟಿಗೆ ಅದು ನೋಡೋಕೆ ತಿಳಿಯಾಗಿ ಕಾಣತ್ತಿರ್ಬೋದು ರೀ, ಆದರೆ ನೀವು ಸ್ವಲ್ಪ ಅದನ್ನು ಹಿಂಗೆ ತಿರುಗಿಸ್ಕೊತ ಹೋದ್ರಿ ಅಂತಂದ್ರೆ ಅದು ಗಟ್ಟಿ ಆಗ್ತೈತಿ. ಆಮೇಲೆ ಅದು ಎಲ್ಲಿನೂ ತಳಗಿಡ ಹಿಡಿಯಂಗಿಲ್ಲ. ಹಂಗಂತೇಳಿ ಬಿಟ್ಟು ಕುಂದ್ರಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತಿರುಗಾಡ್ಕೊತಾ ಇರಿ. ಸ್ವಲ್ಪ ಟೈಮ್ ಆದ್ಮೇಲೆ ತಾವು ಅದನ್ನು ಕೆಳಗೆ ನೋಡ್ಬೋದು ಇವ ಆ ರೀತಿ ಬರೋಬ್ಬರಿ ಗಟ್ಟಿನೂ ಆಗಿರ್ತೈತಿ, ತಳನೂ ಹಿಡಿದ್ರಂಗಿಲ್ಲ, ಚಂದಂಗಿ ಈ ಒಂದು ಹೂರ್ಣ ತಯಾರಾಗಿರ್ತೈತಿ ರೀ. ಇದರಿಂದ ನೀವು ಏನು ಮಾಡಬೇಕು, ಹೂರ್ಣದ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ರೀ. ಈ ರೀತಿಯಾಗಿ ಒಂದು ಸ್ವಲ್ಪ ಮುಷ್ಟಿಯೊಳಗೆ ಎಷ್ಟು ಸೈಜ್ ಬರ್ತೈತೋ ಅಷ್ಟನ್ನು ಮಾಡ್ಕೊರಿ, ಅಂದ್ರೆ ಹೋಳಿಗೆ ಸರಿಯಾಗಿ ಬರ್ತಾವೆ. ಇದಕ್ಕಿಂತ ದೊಡ್ಡ ಏನು ಬೇಕಾಗಿಲ್ಲ ಆಮೇಲೆ ಇದಕ್ಕಿಂತ ಸಣ್ಣನೂ ಬೇಕಾಗಿಲ್ಲ ರೀ. ಇಷ್ಟನ್ನು ನೀವು ಮಾಡ್ಕೊರಿ ಮೀಡಿಯಮ್ ಸೈಜ್ದಾಗಣ ಚಂದಂಗಿ ಎಲ್ಲ ಹೂರ್ಣದ ಉಂಡೆಗಳನ್ನ ಒಮ್ಮೆ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಇನ್ನು ಕೆಲಸ ಅರ್ಧ ಈಸಿ ಆಗ್ತೈತೆ ರೀ. ಪೂರ್ತಿಯಾಗಿ 1.5 ಕಪ್ಪಷ್ಟು ನಾವು ಏನು ಕಡಲೆಬೇಳೆ ತೊಗೊಂಡಿದ್ದೀವಿ ಅದ್ರಾಗ ಇಷ್ಟ ಆಗಿದಾವು. ಆಮೇಲೆ ಕಣಕ ರೆಸ್ಟ್ ಮಾಡೋಕೆ ಇಟ್ಟಿದ್ದೀವಿ ನೋಡಿರಿ, ಅದನ್ನು ಸಹ ಬರೋಬ್ಬರಿಯಾಗಿ ನಡೆದಿರ್ತೈತಿ. ಆಮೇಲೆ ಅದಕ್ಕೊಂದು ಈಟ ಎಣ್ಣೆಯನ್ನು ನೀವು ಮೇಲಿಂದ ಹಾಕಿ ಆ ಒಂದು ಕಣಕನ್ನು ಬರೋಬ್ಬರಿಯಾಗಿ ಮಿದ್ದಬೇಕಾಕೈತ್ರಿ ನೋಡಿ. ಈ ರೀತಿಯಾಗಿ ಮಿದ್ದಿದ್ದಾದ ನಂತರ ಭಾಳ ಚಲೋತ್ನಂಗೆ ಕಣಕ ತಯಾರಾಗ್ತೈತಿ. ಇನ್ನು ಈ ಒಂದು ಕಣಕದಿಂದ ನಾವು ಹೋಳಿಗೆಯನ್ನು ಮಾಡಬೇಡಿ. ಅದಕ್ಕೆ ಒಂದು ಉಳ್ಳಿಯನ್ನು ತೊಗೊಂಡು ಕೈಯಾಗ ಒಂದು ಈಟ ಆಟ ಆಡಿಸಿ ದೊಡ್ಡದು ಪೇಡೆಗತ್ತಲೇ ನೀವು ಮಾಡ್ಕೊಂಡು ಈ ರೀತಿ ಬೆರಳಿಂದ ಒತ್ತಿ 2 ಬೆರಳಿಂದ ನಡಬಾರ್ಕೆ ಈ ರೀತಿಯಾಗಿ ಜಾಗ ಅದಕ್ಕೆ ತಯಾರು ಮಾಡಿ ಕೊಡ್ಬೇಕು ರೀ. ಅಂದ್ರೆ ನಿಮಗೆ ಹೂರ್ಣ ತುಂಬಕ್ಕೆ ಈಸಿ ಆಗ್ತೈತೆ ರೀ ನೋಡಿ. ಇನ್ನೊಮ್ಮೆ ನೋಡ್ಬೇಕಂದ್ರೆ ಸೇಮ್ ಹಂಗೆ ಬಟ್ಲಿಗತ್ಲೆ ಮಾಡಿದ್ರಿ ಅಂತಂದ್ರೆ ಆಯಿತು. ಅದರೊಳಗೆ ನಡಬಾರ್ಕೆ ಈ ರೀತಿ ಹೂರ್ಣ ಇಟ್ಟು ಹಿಂಗೆ ಒತ್ಕೊತ ಹೋಗ್ಬೇಕು. ಒಂದು ಕೈಯಿಂದ ಆ ಒಂದು ಏನು ಕಣಕ ಐತ್ರಲ್ಲ ಅದನ್ನು ಪ್ರೆಸ್ ಮಾಡತ್ತಿರ್ಬೇಕು ರೀ. ಮ್ಯಾಗಿಂದ ಇದನ್ನು ಕ್ಲೋಸ್ ಮಾಡೋಕ್ಕೂ ನೀವು ಟ್ರೈ ಮಾಡತ್ತಿರ್ಬೇಕು ರೀ. ಹಿಂಗೆ ಮಾಡಿದ ನಂತರ ಲಾಸ್ಟಿಗೆ ಎಷ್ಟು ಉಳಿತೈತಿಲ್ಲ ಅದನ್ನು ಎಕ್ಸ್ಟ್ರಾ ಇದನ್ನು ಅಲ್ಲೇ ಸುತ್ತಿ ಹಂಗೆ ಮಡಿಚಿಬಿಡ್ರಿ. ಇಷ್ಟು ಮಾಡಿ ಕೈಯಿಂದ ಸ್ವಲ್ಪ ತಟ್ಟಿದ್ರಿ ಅಂತಂದ್ರೆ ಬರಬರಿ ಆಗ್ತೈತಿ. ನೀವು ಹಿಟ್ಟು ಟಚ್ ಮಾಡತ್ತಿದ್ರಿ ಅಂತಂದ್ರೆ ನೀವೇನು ಮಾಡಿರಿ, ಲಟ್ಸು ಮನೆಗೆ ಕೆಳಗೆ ಒಂದು ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ
ಒತ್ತಿ ಅದಾದ ನಂತರ ಏನು ಮಾಡಿರಿ, ಬರೋಬ್ಬರಿಯಾಗಿ ಅದನ್ನು ಲಟ್ಸಕ್ಕೆ ಶುರು ಮಾಡಿ. ಈಸಿ ಆಗ್ತೈತಿ. ಫಸ್ಟ್ ಟೈಮ್ ಮಾಡೋರಿದ್ದೀರಿ ಅಂತಂದ್ರೆ ತೀರಾ ಈಸಿ ಆಗ್ತೈತಿ ನಿಮಗೆ. ಆಮೇಲೆ ನಿಮಗೆ ಹೆಂಗೆ ಬೇಕೋ ಹಂಗೆ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೋಡಿಕೊಂಡು, ಅಂದರೆ ಹೂರ್ಣಾಮದ ಕಣಕ ಅದ್ರ ತಕ್ಕನಾಗಿ ದೊಡ್ಡದು ನೀವು ಮಾಡ್ಕೊಳ್ಬೇಕಾಕೈತಿ. ಆಮೇಲೆ ಅದನ್ನು ಈ ರೀತಿಯಾಗಿ ಲಟ್ಟಿಸಿ ತೊಗೊಳ್ಬೇಕಾಕೈತಿ ರೀ. ಈಸಿಯಾಗಿ ಲಟ್ಟಿಸ್ಬೋದು ರೀ, ಮತ್ತು ನಿಮಗೆ ಎಲ್ಲಿನೂ ತೊಂದರೆ ಅನಿಸೋದಿಲ್ಲ. ಇಷ್ಟಂತರೂ ನೀವು ಮಾಡ್ತೀರಿ. ಇಷ್ಟು ಮಾಡಿದ ನಂತರ ಏನು ಮಾಡಿರಿ, ಡೈರೆಕ್ಟ್ ಈಗ ನಾವು ತವೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ಬೋದು ರೀ. ತಿದ್ರಿ ತುಪ್ಪ ಹಚ್ಚಿದ್ರೂ ನಡಿತೈತಿ, ಇಲ್ಲ ಏನೂ ಹಚ್ಚಿಲ್ಲ ಅಂತಂದ್ರೂ ನಡಿತೈತಿ. ನಿಮಗೆ ಇಷ್ಟ, ನಿಮಗೆ ಹೆಂಗೆ ಬೇಕು ಹಂಗೆ ನೀವು ಇದನ್ನು ಬೇಯಿಸ್ಬೇಕು ರೀ. ಅದಾದ ನಂತರ ಈ ಒಂದು ತವೆ ಮೇಲೆ ಅದನ್ನು ಹಾಕಿ ನೀವೇನು ಮಾಡಿರಿ, ಈ ರೀತಿ ತಿರುಗಿಸಿ ಹಾಕಿರಿ. ತಿರುಗಿಸಿ ಹಾಕಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಅದು ಈ ರೀತಿಯಾಗಿ ಉಬ್ಬಾಕೆ ಬರ್ತೈತಿ, ಮತ್ತು ಚೆನ್ನಾಗಿ ಹೋಳಿಗೆ ಸಹ ಬರ್ತೈತೆ ರೀ. ನೋಡ್ಬೋದ್ರಲ್ಲೇ ಈಗ ಏಕದಮ್ ಸಾಫ್ಟ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಹೋಳಿಗೆ ಉಬ್ಬಿ ಈ ರೀತಿಯಾಗಿ ಬಂದೈತಿ. ಅದನ್ನು ನೀವು ಚೆಕ್ ಮಾಡಾಕತ್ತೀರಿ ನೋಡಿ. ಇದೇ ರೀತಿನ ನೀವು ಎಲ್ಲ ಹೋಳಿಗೆಗಳನ್ನ ಮಾಡ್ಕೊಳ್ಬೇಕಾಕೈತಿ ರೀ. ತಿದ್ರಿ ಆಮೇಲೆ ಅದನ್ನು ಒಂದು 2-3 ಸಲ ಈ ರೀತಿಯಾಗಿ ತಿರುಗಿಸಿ ಹಾಕಿದ್ರಿ ಅಂತಂದ್ರೆ ಹೋಳಿಗೆ ಪದ್ಧಸರಿಯಾಗಿ ತಯಾರಾಗಿರ್ತೈತಿ. ನಮ್ಮ ಮ್ಯಾಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಹೋಳಿಗೆ ಹಾಲ ತುಪ್ಪ ತಿನ್ನಾಕ ಬಹಳ ಭಾರಿ ಇರ್ತೈತೆ ರೀ. ತಿದ್ರಿ ಈ ರೀತಿಯಾಗಿ ನೀವು ಹಿಂಗೆ ಹೋಳಿಗೆ ಸಹ ಮಾಡ್ಕೊಳ್ಬೋದು ರೀ. ಆಮೇಲೆ ಏನು ಮಾಡಿರಿ, ಸೇಮ್ ಅಥವಾ ನಿಮ್ಮ ಕಡೆ ಏನಿಲ್ಲ ಅಂತ ಡೈರೆಕ್ಟ್ ನೀವು ಆ ಒಂದು ಲಟ್ಸು ಮಣಿ ಮೇಲೆ ಬೇಡ ಅಂತಂದ್ರೆ ಈ ರೀತಿ ಶೀಟ್ ಇರ್ತಾವ್ರಲ್ಲ, ಇಂಥ ಶೀಟ್ ಮೇಲೆ ನೀವು ಲಟ್ಟಿಸ್ಬೋದು ರೀ. ಅಥವಾ ಬೇರೆ ಥರ ಶೀಟ್ ಇರ್ತಾವೆ ರೀ, ಆನ್ಲೈನಾಗದು ಎಲ್ಲ ಕಡೆ ಸಿಗ್ತಿರ್ತಾವೆ ನೋಡಿರಿ. ಇವು ಅಂಥವ್ರಲ್ಲ ಇಂಥವೆಲ್ಲ ಅಂಗಡಿ ಒಳಗೆ ಸಿಕ್ಬಿಡ್ತಾವೆ. ಇವುದ್ರ ಮೇಲೂ ನೀವು ಬರೋಬ್ಬರಿಯಾಗಿ ಲಟ್ಟಿಸಿದ್ರಿ ಅಂತಂದ್ರೆ ನಿಮಗೆ ಈಸಿ ಆಗ್ತೈತಿ. ನೀವು ಹಿಟ್ಟು ಹಚ್ಚಿ ಲಟ್ಟಿಸಿಲ್ಲ ಅಂತಂದರೆ ಎಣ್ಣೆ ಹಚ್ಚಿ ಲಟ್ಟಿಸಿದ್ರೂ ಬರ್ತೈತಿ. ಹೆಂಗೆ ಬೇಕು ನೀವು ಹಂಗೆ ಚೇಂಜಸ್ ಮಾಡ್ಕೊರಿ. ಈ ಶೀಟನ್ನು ಡೈರೆಕ್ಟ್ ಹೋಗಿ ತವೆ ಮೇಲೆ ಹಾಕಿ ಈ ರೀತಿಯಾಗಿ ಅದನ್ನು ಬಿಡಿಸಿ ಬರೋಬ್ಬರಿಯಾಗಿ ನೀವು ಬೇಯಿಸಕ್ಕೆ ಹಾಕಬೇಕಾಕೈತಿ ರೀ. ಇದ್ರಲ್ಲ ಹಿಂಗೂ ನೀವು ಮಾಡ್ಬೋದು, ಹಿಟ್ಟು ಹಚ್ಚಿನೂ ಸಹ ನೀವು ಮಾಡ್ಬೋದು. ಆರಾಮಾಗಿ ನೀವು ಕೈಯಿಂದನೂ ತಿರುಗಿಸಿ ಹಾಕ್ಬೋದು, ಕಡ್ತಾರ ತೊಗೊಂಡು ಅಥವಾ ಒಂದು ಚಮಚ ಸಹಾಯದಿಂದ ನೀವು ಇವನ್ನ ತಿರುಗಿಸಿ ಹಾಕಿ ಸಹ ಬೇಯಿಸ್ಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗನ ಮಾಡಿರಿ. ಉಳಿದಿದ್ದನ್ನು ಎಲ್ಲ ಹೋಳಿಗೆಗಳನ್ನ ಅದೇ ರೀತಿ ಒಳಗೆ ನೀವು ಹಾಕಿ ಮ್ಯಾಲೂ ಸಹ ಅದ್ರ ಮೇಲೆ ಒಂದು ಈಟ್ ಎಣ್ಣೆ ಬಿಟ್ರಿ ಅಂತಂದ್ರೆ ಅವು ಸಹ ಚೆನ್ನಾಗಿ ಬರ್ತಾವೆ. ನೀವು ಹಿಂಗೂ ಮಾಡ್ಕೊಳ್ಬೋದು ರೀ. ಅಥವಾ ಒಂಚೂರು ಎಣ್ಣೆ ಹಾಕ್ಲಾರ್ದನ ಬರೋಬ್ಬರಿಯಾಗಿ ನೀವು ಹಂಗೆ ಹೋಳಿಗೆ ಮಾಡ್ತು ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂತಿಂತಾನೆ ಅಂತಂದ್ರೆ ಹಂಗೆ ಸಹ ಮಾಡ್ಬೋದು ರೀ. ಇವೆಲ್ಲನೂ ನಾವು ನಿಮಗೆ ಬಿಡ್ತೇವೆ. ನಿಮಗೆ ಯಾವ ಆಪ್ಷನ್ ನಿಮಗೆ ಸಹಿ ಅನಿಸ್ತೈತೋ ಅದನ್ನು ನೀವು ಫಾಲೋ ಮಾಡಿರಿ, ಮತ್ತು ಹಂಗೆ ಸಹ ನೀವು ಹೋಳಿಗೆಯನ್ನು ಮಾಡಿರಿ. ಎಲ್ಲನೂ ಅಷ್ಟೇ ಚಲೋತ್ನಂಗೆ ಬರ್ತಾವೆ. ತಿದ್ರಿ ಇಷ್ಟನ್ನು ನೀವು ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ಒಂದು ಕಡಲೆಬೇಳೆ ಹೋಳಿಗೆ ಅತಿ ಸುಲಭವಾಗಿ ಮಾಡೋಕ್ಕೆ ಬಂತು ಅಂತ ಅರ್ಥ ರೀ. ಹಾಗಾದ್ರೆ ಹಬ್ಬಕ್ಕೆ ಅಥವಾ ನೈವೇದ್ಯಕ್ಕೆ ನೀವು ಯಾವಾಗ ಮಾಡ್ತಿರೋ ನೋಡಿರಿ. ಹಬ್ಬದಾಗ ಇಂತಹ ತಪ್ಪಲಾರದಂತಹ ಬೇಳೆ ಹೋಳಿಗೆಗಳನ್ನ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಮತ್ತೆ ಏನಿರ್ತೀರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.